ಕಮಲಿ, ಈಗ ಈ ವಿಷಯವಾಗಿ ನಾವುಗಳು ಎಷ್ಟೇ ಮಾತಾಡಿದ್ರು ಎಷ್ಟೇ ಕೂಗಾಡಿದ್ರು ಕಡೆಗೆ ಆನ್ಸರ್ ಮಾಡಬೇಕಾಗಿರೋಳು ನೀನು ಕಣಮ್ಮ. ಹೇಳಮ್ಮ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಎಲ್ರ ಮುಂದೆ ಹೇಳಮ್ಮ. ಅಜ್ಜಿ ಹೇಳ್ತಿರೋದು ದಿಟನೆಯ. ನನಗೆ ರಿಷಿ ಸರ್ನ ಲಗ್ನ ಆಗಕ್ಕೆ ಒಪ್ಪಿಗೆ ಐತೆ. ಅಜ್ಜಿ, ವಯಸ್ಸಲ್ಲಿ ದೊಡ್ಡವರಾಗಿ ನೀವು ಹೀಗೆ ಮಾಡ್ಬೋದಾ? ಋಷಿ ಕಾಣ್ತಿಲ್ಲ ಅಂತ ನಾವೆಲ್ಲರೂ ಟೆನ್ಷನ್ನಲ್ಲಿರುವಾಗ ಇವಳನ್ನ ಕರ್ಕೊಂಡು ಬಂದು ಮದುವೆ ವಿಷಯ ಮಾತಾಡ್ತಿದ್ದೀರಲ್ಲ. ಛೇ! ಆ್ಯಂಡ್ ಇವಳು ಸ್ವಲ್ಪನೂ ನಾಚಿಕೆ ಇಲ್ಲದೆ ಋಷಿ ಜೊತೆ ಮದುವೆ ಆಗಕ್ಕೆ ಒಪ್ಪಿಗೆ ಅಂತ ಹೇಳ್ತಿದ್ದಾಳಲ್ಲ. ಇಡಿಯಟ್. ಅನಿಕಾ, ಅಜ್ಜಿ, ನಾನು ಹೇಳೋದು ಕೇಳಿ. ನೆನ್ನೆ ಇವರೆಲ್ಲ ಮನೆಗೆ ಬಂದು ಹೋದ್ಮೇಲೆ ಏನಾಯ್ತು ಗೊತ್ತಾ? ಮತ್ತೆ ನನ್ನ ಈಸಿದ ಬಗ್ಗೆ ಯಾಕೆ ಹೇಳ್ತಿದ್ದೀರಾ ಸರ್? ನಾನು ಬೆಳಗ್ಗೆನೆ ಹೇಳಿದ್ನಲ್ಲ, ಈ ಸಂಬಂಧದಾಗೆ ನಂಗೆ ಇಷ್ಟ ಇಲ್ಲ ಅಂತ. ನಾನು ಹೇಳಿದ್ದು ಯಾವುದು ಸುಳ್ಳಲ್ಲ. ಎಸ್, ಋಷಿ ನನಗಿಷ್ಟ, ನಿಜಾನೇ. ಆದರೆ ನಾನು ಈ ಸಿಚುವೇಶನ್ನ ನನಗೆ ಪಾಸಿಟಿವ್ ಆಗಿ ಯೂಸ್ ಮಾಡೋ ಉದ್ದೇಶ ಇಲ್ಲ. ಬೇಕಾದರೆ ಕಮಲಿನೇ ಕೇಳಿ, ಋಷಿ ಕೊನೆಯದಾಗಿ ಮೀಟ್ ಮಾಡಿದ್ದು ಅವಳನ್ನೇ ಅಲ್ವಾ ಅಂತ. ಅವಳ ಹತ್ರ ಮಾತಾಡಿ ಹೋದ್ಮೇಲೆ ಋಷಿ ಸುಳಿವೇ ಇಲ್ಲ. ಅವನು ಎಲ್ಲಿ ಹೋದ ಅಂತನೂ ಗೊತ್ತಾಗ್ತಿಲ್ಲ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇವಳೇ ಏನೋ ಮಾಡಿರ್ತಾಳೆ. ಋಷಿ ಮಿಸ್ಸಿಂಗ್ ಆಗಿರೋದಕ್ಕೆ ಇವಳೇ ಕಾರಣ. ಏಯ್ ಕಮಲಿ, ನಿಜ ಹೇಳೆ, ಋಷಿನ ನೀನೇ ಏನು ಮಾಡಿದ್ಯಾ ತಾನೆ? ಸಿಕ್ಕಾಕೊಳ್ತೀಯ ಅನ್ನೋ ಭಯದಲ್ಲಿ ಈಗ ಋಷಿ ಅಂದ್ರೆ ಇಷ್ಟ ಅಂತ ನಾಟಕ ಮಾಡ್ಕೊಂಡು ಬಂದಿದ್ಯಾ? ಹೇಳೆ, ಬಾಯ್ ಬಿಡು. ಅನಿಕಾ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಿನ್ನೆ ಕಮಲಿ ಇದ್ದಂಥ ಪರಿಸ್ಥಿತಿನೇ ಬೇರೆ, ಅದಕ್ಕೆ ಅವಳು ಆ ರೀತಿ ಮಾತಾಡಿದಾಳೆ. ಅದಕ್ಕೂ ರಿಷಿ ಹೊರಗಡೆ ಹೋಗಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಇಷ್ಟಕ್ಕೂ ರಿಷಿ ಅಂತ ಹುಡುಗನೂ ಅಲ್ಲ. ಎಲ್ಲವನ್ನು ಧೈರ್ಯವಾಗಿ ನಿಭಾಯಿಸೋನು, ಅವಸರದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋವಂಥ ಮುಗ್ಧನೂ ಅಲ್ಲ ಅವನು. ಋಷಿ ಮುಗ್ಧ ಅಲ್ಲ, ಓಕೆ. ಆದರೆ ಇವಳು ನೀವು ಅನ್ಕೊಂಡಿರೋಷ್ಟು ಮುಗ್ಧೆ ಅಲ್ಲ ಅಜ್ಜಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ತಾರಾ ಆಂಟಿ, ಐ ಆಮ್ ಟೆಲಿಂಗ್ ಯು, ಇವಳೇ ಋಷಿನ ಇವಳೇ ಏನೋ ಮಾಡಿದಾಳೆ. ತಾರಾ ಅವರೇ, ಅನಿಕಾ ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ. ಅವಳ ಮಾತನ್ನ ಕೇಳಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಪ್ಲೀಸ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇವಳನ್ನ ಕರ್ಕೊಂಡು ಹೊರಟೋಗಿ.
ಅನಿಕಾ ಹೇಳಿದೆಲ್ಲ ಸರಿಯಾಗೇ ಇದೆ. ನನ್ನ ಮಗ ಕಾಣ್ತಾ ಇರೋದು ಕಾರಣ ಇವಳೆ. ನನಗೆ ಇವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಾನು ಹೇಗಾದ್ರೂ ಮಾಡಿ ನನ್ನ ಮಗನ್ನ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಇವಳು ಮಾತ್ರ ನನ್ನ ಮಗನ ಲೈಫಲ್ಲಿ ವಾಪಸ್ ಬರಬಾರ್ದು ಅಷ್ಟೇ. ತಾರಾ, ರಮೇಶ್, ನೀವು ಸುಮ್ಮನಿರಿ. ದಯವಿಟ್ಟು ಹೊರಡಿ ಪ್ಲೀಸ್. ದ್ಯಾವ್ರೆ, ಜೀವನದಾಗೆ ಕಷ್ಟ ಬಂದಾಗ್ನೆಲ್ಲ ನಾನು ನಿನ್ನ ಯಾವತ್ತೂ ಪ್ರಶ್ನೆ ಮಾಡಿರ್ಲಿಲ್ಲ. ಬ್ಯಾರೆಯವ್ರಂಗೆ ಎಲ್ಲದಕ್ಕೂ ನಿನ್ನನ್ನೇ ಬೈದು ನಂಗೆ ಮಾತ್ರ ಅನ್ಯಾಯ ಮಾಡ್ತಿದ್ಯಾ ಅಂತ ಅಳ್ಳಿಲ್ಲ. ಆದ್ರೆ ನೀನ್ ಇವತ್ ಮಾಡಿರೋದ್ನ ಸರಿ ಅಂತ ಹೆಂಗ್ ಒಪ್ಕೊಳ್ಳಿ? ಅವ್ವ ಯಾವಾಗ್ಲೂ ಹೇಳೋಳು, ಎಲ್ಲ ಸರಿಯಾಗೈತೆ ಅಂತ ಮನ್ಸು ಖುಷಿ ಪಡಕ್ಕೂ ಮೊದ್ಲೆ ಏನಾನ ಬಂದಿಸಿ ಹಾಳಾಗಿರ್ತೈತೆ ಅಂತ. ನೀನ್ ನಂಗೆ ಕೊಡೋ ಅಂತ ನೋವನ್ನ ನಾನು ಖಂಡಿತವಾಗ್ಲೂ ತಡ್ಕತೀನಿ. ಆದ್ರೆ ನನ್ನಿಂದ ನಾನ್ ಮಾಡೋ ತಪ್ಪಿಂದ ರಿಷಿ ಸರ್ಗೆ ನನ್ನ ನೋವಾದ್ರೆ ನಾನ್ ಸತ್ಯವಾಗ್ಲೂ ಹೇಳ್ತೀವ್ನಿ, ತಡ್ಕೊಳಕ್ಕಿಲ್ಲ ದೇವ್ರೆ. ಅವ್ರೆಲ್ಲವರು ನಂಗೆ ಗೊತ್ತಿಲ್ಲ. ಸಣ್ಣ ಪುಟ್ಟ ಕಷ್ಟಕ್ಕೆ ಬೇಜಾರ್ ಮಾಡ್ಕೊಂಡು ಓಡೋಗೋ ಜಾತಿಯವರಲ್ಲ ರಿಷಿ ಸರ್. ನನ್ ಮನ್ಸು ಈಗ್ಲೂ ಹೇಳ್ತೈತೆ, ಅವ್ರು ಎಲ್ಲಿಗೂ ತಾನಾಗೆ ಹೋಗಿಲ್ಲ. ಅವ್ರಿಗೆ ಯಾರೋ ಏನೋ ಮಾಡವ್ರೆ ಅಂತ. ಅವ್ರಿಗೇನ ಆದ್ರೆ ನಾನು ಈಗ್ಲೇ ಹೇಳ್ತೀನಿ ದೇವ್ರೆ, ನಾನ್ ಮಾತ್ರ ಸುಮ್ಕಿರಕ್ಕಿಲ್ಲ. ಅವ್ರು ನಂಗೆ ಎಲ್ಲದಕ್ಕಿಂತ ಎಲ್ರಿಗಿಂತ ಸ್ಯಾನೆ ಮುಖ್ಯ. ಅವರನ್ನ ಕಾಪಾಡೋದು ನಿನ್ ಕರ್ತವ್ಯ. ಇದು ನನ್ ಮ್ಯಾಕಾಣೆ. ಈಗೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ನನ್ನ ಇಷ್ಟು ಆಟ ಆಡಿಸಿ ಕಣ್ಣು ಬಿಡೋಕೆ ಬಿಡದೆ ಟಾರ್ಚರ್ ಕೊಡೋಷ್ಟು ದ್ವೇಷ ನನ್ನ ಮೇಲೆ ಯಾರಿಗಿದೆ?
ಅನಿಕಾ, Oh my God! Rishi? I can't believe this! Blindfold ಬಿಚ್ಚೋಕ್ ಮೊದಲೇ ನನ್ನ ಹೆಸರು ಹೇಳಿದ್ಯಾ? ಹೌ ರಿಷಿ? ಇದು ಹೇಗೆ ಸಾಧ್ಯ? ಇದನ್ನೆಲ್ಲ ಮಾಡಿಸಿದ್ದು ನಾನೇ ಅಂತ ಹೇಗೆ ಗೊತ್ತಾಯ್ತು ರಿಷಿ? ಅಂತ ನಾನೇ ಇಲ್ಲಿಗೆ ಬಂದೆ. ನೀನೇನು ಚಿಂತೆ ಮಾಡಬೇಡಮ್ಮ. ನಿನ್ನ ಜೀವನದಲ್ಲಿ ಏನೇನು ಆಗಬೇಕೋ ಅದನ್ನೆಲ್ಲ ಆ ಭಗವಂತ ಸರಿಯಾಗೇ ನಡೆಸ್ತಾ ಇದ್ದಾನೆ. ಅನಗತ್ಯವಾಗಿ ಚಿಂತೆ ಮಾಡೋದು ಬೇಡಮ್ಮ. ಅಲ್ಲ ಗುರುಗಳೇ, ನಾನಿಲ್ಲಿ ಬಂದಿದ್ದು ಗೊತ್ತಮ್ಮ, ನೀನು ಕಳ್ಕೊಂಡಿರೋದನ್ನ ಹುಡುಕೋಕ್ ಬಂದಿದ್ದೀಯ. ಸರಿಯಾದ ಜಾಗಕ್ಕೆ ಬಂದಿದ್ದೀಯ. ಯಾಕಂದರೆ ನೀನು ಪ್ರೀತಿಸ್ತಿರೋ ಹುಡುಗ ಖಂಡಿತ ನಿನಗೆ ಸಿಕ್ಕೇ ಸಿಗ್ತಾನೆ. ಕೆಟ್ಟ ವಾಸನೆ ಡ್ರೈನೇಜಿಂದ ಮಾತ್ರ ಬರಕ್ಕೆ ಸಾಧ್ಯ. ಇಂಥ ಚೀಪ್ ಐಡಿಯಾಗಳೆಲ್ಲ ನಿನಗೆ ಮಾತ್ರ ಹೊಳಿಯಕ್ಕೆ ಸಾಧ್ಯ. ತಡಿಯೋಕ್ಕಾಗದೇ ಅಷ್ಟು ವಾಸನೆ ಬರ್ತಿದೆ ಅನಿಕಾ. ಯು ಆರ್ ಸ್ಟಿಂಕಿಂಗ್ ಆಸ್ ಎ ಪರ್ಸನ್. ನನ್ನ ಕಿಡ್ನ್ಯಾಪ್ ಮಾಡಿಸಿ ಕೂಡಾಕಿ ಕಟ್ಟಾಕಿ ಈಗ ನಿನ್ನ ಮುಂದೆ ನಿಲ್ಲಿಸ್ಕೊಂಡಿದ್ಯಾ? ಡು ಯು ಥಿಂಕ್ ನನಗೇನು ಗೊತ್ತಿಲ್ಲ ಅಂತ? ಈಗ ನಾನು ನಿಂತಿರೋ ಬೆಟ್ಟದ ಹೆಸರು ಮಾವಿನ ಗುಡ್ಡ. ಇದೇ ಗುಡ್ಡದ ಗೆಸ್ಟ್ ಹೌಸ್ನಲ್ಲಿ ನೀನು ನನ್ನ ಕಟ್ಟಾಕ್ಸಿದ್ದೆ. 3 ಜನ ದಾಂಡಿಗರು ರೌಡಿಗಳಾಗಿ ನನ್ನ ಕಾವಲಿದ್ರು. ನನಗೆ ಕನ್ಫ್ಯೂಸ್ ಆಗಬೇಕು ಅಂತಾನೆ ನಿಮ್ಮ ಹುಡುಗರು ಊರೆಲ್ಲ ಸುತ್ತಿಸಿ ತುಮಕೂರು ತನಕ ಕರ್ಕೊಂಡು ಹೋಗಿ ಕೊನೆಗೆ ಈ ಮಾವಿನ ಗುಡ್ಡದಲ್ಲಿ ರಿಲೀಸ್ ಮಾಡಿದ್ದಾರೆ. ಟು ಬಿ ಪ್ರಿಸೈಸ್, ಈ ಜಾಗ ಬೆಂಗಳೂರಿಂದ 100 ಕಿಲೋಮೀಟರ್ ದೂರನೂ ಇಲ್ಲ. ನಿರ್ಜನ ಪ್ರದೇಶ. ನಿನ್ನ ಕ್ರಿಮಿನಲ್ ಐಡಿಯಾಗಳನ್ನೆಲ್ಲ ವರ್ಕ್ ಮಾಡೋದಕ್ಕೆ ಮಾಡ್ದಂಥ ಜಾಗ. ಹಾಂ, ಇಫ್ ಐ ಆಮ್ ನಾಟ್ ರಾಂಗ್,
ಈಗ ಸಮಯ ಸಂಜೆ 5:35. ಇನ್ನೇನಾದರೂ ಬೇಕಾ ನಿಕಾ? ಎಲ್ಲದನ್ನು ಇಷ್ಟು ಕರೆಕ್ಟಾಗಿ ಕಂಡು ಹಿಡಿದ್ಬಿಟ್ನಲ್ಲ. ವಾಟ್ ದ ಹೆಲ್? ಅನಿಕಾ ಹೇಗೆ ಕಂಡಿಡ್ದ ಇವನು? ನನಗೆ ಹೇಗಿದೆಲ್ಲ ಗೊತ್ತಾಯ್ತು ಅನ್ನೋ ಡೌಟ್ ಅಲ್ವಾ ನಿನಗೆ? ಮೊದಲು ನನ್ನ ಕಿಡ್ನ್ಯಾಪ್ ಮಾಡಿದ್ಮೇಲೆ ಅವ್ರು ರೀಚ್ ಆಗಿದ್ದು ಟೋಲ್ ಗೇಟ್. ಅಲ್ಲಿ ಬೇಕಂತಾನೆ ಹಾಸನ್ಗೆ ಅಂತ ಟಿಕೆಟ್ ತೊಗೊಂಡ್ರು. ಆಮೇಲೆ ಅಲ್ಲಿಂದ ಶಾರ್ಟ್ ಕಟ್ ತೊಗೊಂಡ್ರು. 80 ಕಿಲೋಮೀಟರ್ ಅಷ್ಟು ಸುತ್ತಾಡಿದ್ರು. ಮೊದಲು ನಾವೆಲ್ಲಿದ್ವು ಅಲ್ಲಿಗೆ ಕರ್ಕೊಂಬಂದರು. ಇನ್ನೊಂದು ಕಡೆ ಆ ನಿನ್ನ ರೌಡಿಗಳು ಒಂದು ಹುಡುಗಿಯಿಂದ ಏನೋ ಆರ್ಡ್ರ್ ತೊಗೊಂಡ್ರು. ಆಯಿತು ಮೇಡಮ್, ಓಕೆ ಮೇಡಮ್. ಆಯಿತು ಮ್ಯಾಮ್ ಅಂತ ಹೇಳೋದನ್ನು ಕೇಳಿಸ್ಕೊಂಡೆ. ಆ್ಯಂಡ್ ಮೋರ್ ಓವರ್ ಅವ್ರು ನನ್ನ ಕಿಡ್ನ್ಯಾಪ್ ಮಾಡಿದ್ದಿದ್ರೆ ನನ್ನನ್ನು ಇಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾನೆ ಇರಲಿಲ್ಲ ಅಂತಲೂ ನನಗೆ ಗೊತ್ತು. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ಒಂದು ಶಾರ್ಟ್ ಕಟ್ ತೊಗೊಂಡ್ರು. ಆ ದಾರಿಲಿ ಒಬ್ಬ ಕಂಡಕ್ಟ್ರು ದೊಡ್ಡಬಳ್ಳಾಪುರ ಅಂತ ತನ್ನ ಪ್ಯಾಸೆಂಜರ್ಸ್ನ ಬಸ್ಸಿಗೆ ಹತ್ತಿಸ್ಕೊತಿದ್ದ. ಅದಾದಮೇಲೆ ನನ್ನನ್ನು ಬೆಂಗಳೂರು ಕಡೆ ವಾಪಸ್ ಕರ್ಕೊಂಬರ್ತಿದ್ದಾರೆ ಅನ್ನೋದು ಗ್ಯಾರಂಟಿ ಆಯಿತು. ಹಲೋ ಅನಿಕಾ ಮೇಡಮ್, ನಿನ್ನೆ ನೀವು ಹಾಕ್ತಂಥ ಪರ್ಫ್ಯೂಮ್ ಘಮ ನಾನಿಲ್ಲಿಗೆ ರೀಚ್ ಆದಮೇಲೂ ಬಂತು. ಅಷ್ಟೇ ಅಲ್ಲ, ನಿಮ್ಮ ಹುಡುಗರು ನಿನ್ನೆ ಫೋನಲ್ಲಿ ಆರ್ಡ್ರ್ ತೊಗೋಬೇಕಾದ್ರೆ ಅದು ನಿನ್ನಿಂದಲೇ ಇರ್ಬೋದು ಅಂತ ಗೆಸ್ ಮಾಡಿದೆ. ಎಲ್ಲ ಒಳ್ಳೇದಾಗುತ್ತೆ, ಬೇಸರ ಬೇಡ. ಗುರುಗಳೇ, ನೀವೆಲ್ಲನೂ ತಿಳಿದಿರೋರು, ಏಟೋ ಜನಕ್ಕೆ ಸಹಾಯ ಮಾಡಿರೋರು. ನಂಗೆ ರಿಷಿ ಸರ್ ಸಿಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ನಿನ್ನ ಕಣ್ಣೆದುರು ಏನು ಕಾಣುತ್ತೋ, ಕಿವಿಗೆ ಏನು ಕೇಳುತ್ತೋ ಅದನ್ನೇ ನಂಬು. ನಿನ್ನ ಕಣ್ಣಿಗೆ ಕಾಣೋ ಕೆಟ್ಟವರು ಕೆಟ್ಟವರೇ. ಕಂಡಿದ್ದನ್ನ ಕೇಳಿದ್ದನ್ನ ನಂಬಿ ಹಿಂದೆ ಬಿದ್ದರೆ ಸತ್ಯ ತಿಳಿಯುತ್ತೆ. ಒಳ್ಳೇದಾಗ್ಲಮ್ಮ. ಮನ್ಸಾಗಿ ಈಟೊಂದು ಪಿರುತಿ ಮಡಿಕೊಂಡು ರಿಸಿಯಪ್ಪರ್ಗೋಸ್ಕರ ಹುಡುಕ್ತಾ ಇದೆಯಾ ಅಂದ್ರೆ ಗುರುಗಳು ಹೇಳ್ದಂಗೆ ಅವ್ರು ಖಂಡಿತ ನಿನಗೆ ಸಿಗೋದು ಕಮಲಿ. ವಾವ್, ಗ್ರೇಟ್, ವಂಡರ್ಫುಲ್ ರಿಷಿ. ಇದಕ್ಕೆ ಕಣೋ ನೀನು ಹುಚ್ಚುಚ್ಚಾಗಿ ನನ್ಗಿಷ್ಟ ಆಗೋಗಿದ್ಯಾ. ನಾನೇ ಬೌಂಡ್ರಿ ಹಾಕಿದ್ರು ನಿನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸು ಬೇಲಿ ದಾಟಿ ಹೊರಗೋಗಿ ಡಾನ್ಸ್ ಆಡುತ್ತೆ. ಯು ಆರ್ ಸ್ಮಾರ್ಟ್ ರಿಷಿ. ಈಗ ಇಷ್ಟೆಲ್ಲ ನಿನಗೆ ಗೊತ್ತಿದೆ ಅಂದಮೇಲೆ ನಾವಿಲ್ಲಿ ಯಾಕಿದ್ದೀವಿ ಅಂತ ಗೊತ್ತಿರಬೇಕಲ್ವಾ ರಿಷಿ?